ಆಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ ಹೇಳಿದನು. ನನ್ನ ಮಗನೇ, ನೀನು ಕೃತಜ್ಞಾರ್ಥನಾಗುವಂತೆಯೂ ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಆತನು ನಿನ್ನ ಸಂಗಡ ಇರಲಿ. ನೀನು ನಿನ್ನ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಲಿ. ದಾವೀದ್ ಮಹಾರಾಜನು ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ಯರನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ. ಯೆಹೋವನು ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗಿವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಹೀಗೋ ನಾನು ಬಹು ಪ್ರಯಾಸಪಟ್ಟು ಯೆಹೋವನ ಆಲಯಕ್ಕೋಸ್ಕರ 1,00,000 ತಲಾಂತು ಬಂಗಾರವನ್ನು, 10,00,000 ತಲಾಂತು ಬೆಳ್ಳಿಯನ್ನು, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ ಇವುಗಳನ್ನು, ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ. ನೀನು ಇನ್ನೂ ಹೆಚ್ಚು ಕೂಡಿಸುವಿ. ಇದಲ್ಲದೆ ಬೇಕಾದಷ್ಟು ಮಂದಿ ಕಲ್ಲು ಕುಟ್ಟಿಗರು, ಶಿಲ್ಪಿಗರು, ಬಡಗಿಯರು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣಗಳ ಎಲ್ಲ ಥರದ ಕೆಲಸವನ್ನು ಮಾಡುವವರಲ್ಲಿ ಜಾಣರು ನಿನಗಿರುತ್ತಾರೆ. ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ. ಹೇಳು, ಕೆಲಸಕ್ಕೆ ಕೈ ಹಾಕು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. ಪ್ರಿಯರೇ, ನೋಡಿ, ಚೆನ್ನಾಗಿ ಆಲೋಚನೆ ಮಾಡಿ. ಸೊಲೊಮೋನನನ್ನು ಕರೆಸಿ ತಂದೆಯಾದ ದೇವರು ನನಗೆ ಈ ರೀತಿ ಹೇಳಿದ್ದಾನೆ, ನೀನು ಕಟ್ಟು ಅಂತ ಹೇಳ್ತಾನೆ. ಪ್ರಿಯರೇ, ಎಷ್ಟು ಬಂಗಾರ, ಎಷ್ಟು ಬೆಳ್ಳಿಯನ್ನು ಕೂಡಿಸಿದ್ದನ್ನು ನೋಡ್ತಾ ಇದ್ದೀರಲ್ಲ ದಾವೀದ್ ಮಹಾರಾಜನು. ಮಗನೇ ಸೊಲೊಮೋನ್, ಎದ್ದು ನಿಂತ್ಕೋ, ಒಟ್ಟಿನಲ್ಲಿ ದೇವರಿಗೋಸ್ಕರ ಉನ್ನತವಾದಂಥ ಮಂದಿರ ಇರಬೇಕು ಅಂತ ಹೇಳ್ತಾನೆ. ಪ್ರಿಯರೇ, ಅಂದರೆ ದಾವೀದ್ ಮಹಾರಾಜನು ನಾತನ್ ಪ್ರವಾದಿಯ ಮೂಲಕ ನುಡಿದಿರುವಂಥ ಒಂದು ಪ್ರವಾದನೆಯನ್ನು ನನ್ನ ಮಗನಾದ ಸೊಲೊಮೋನನ ಮೂಲಕ ನೆರವೇರುತ್ತೆ ಅಂತ ಅಂದುಕೊಂಡು ಬೆಳ್ಳಿಯನ್ನು, ಬಂಗಾರವನ್ನು, ಬೆಲೆ ಬಾಳುವಂಥ ಕಲ್ಲುಗಳನ್ನು, ಮರಗಳನ್ನು, ಎಲ್ಲ ಬೆಲೆ ಬಾಳುವಂಥ ವಸ್ತುಗಳನ್ನು ಎಲ್ಲವನ್ನು ಕೂಡಿಸಿಟ್ಟು ಸೊಲೊಮೋನನಿಗೆ ಒಪ್ಪಿಸ್ತಾನೆ. ಪ್ರಿಯರೇ, ಸೊಲೊಮೋನನು ಕೂಡ ಏನಂತ ಇದ್ದಾನಂತಂದರೆ, 1ನೇ ಅರಸುಗಳು ನೋಡಿ ಪ್ರಿಯರೇ, 1ನೇ ಅರಸುಗಳು 8ನೇ ಅಧ್ಯಾಯ, 1ನೇ ಅರಸುಗಳು 8ನೇ ಅಧ್ಯಾಯ 17ನೇ ವಚನದಿಂದ ನನ್ನ ತಂದೆಯಾದ ದಾವೀದನು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದಾಗ ಆತನು ಅವನಿಗೆ, ನೀನು ನನ್ನ ಹೆಸರಿಗೋಸ್ಕರ ಒಂದು ಮನೆಯನ್ನು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದು ಒಳ್ಳೆಯದೇ ಸರಿ, ಆದರೂ ನೀನು ಅದನ್ನು ಕಟ್ಟಬಾರದು. ನಿನ್ನಿಂದ ಹುಟ್ಟುವ ಮಗನು ನನ್ನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕೆಂದು ಹೇಳಿದನು. ಯೆಹೋವನು ತಾನು ಕೊಟ್ಟ ಮಾತನ್ನು ನೆರವೇರಿಸಿದನು. ಆತನ ವಾಗ್ದಾನದಂತೆ ನಾನು ನನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಅರಸನಾಗಿ ಕೂತುಕೊಂಡು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿಗೋಸ್ಕರ ಈ ಆಲಯವನ್ನು ಕಟ್ಟಿದೆನು. ಆದರೆ ತಂದೆಯಾದ ದೇವರು ಹೊಸ ಒಡಂಬಡಿಕೆಯಲ್ಲಿ ಏನಂತ ಹೇಳಿದನ್ನು ನೋಡ್ತೀರಾ? ಎಷ್ಟು ಸಾರಿ ಓದಿದ್ದೀವಿ ಪ್ರೇರ್, ಮತ್ತೆ ಓದೋಣ ಇವಾಗ. ಯಾಕೆಂದರೆ ಇದು ಗೊಂದಲದಲ್ಲಿ ಸಿಗಿಸುವಂಥ ಈ ಮಾತು, ವಚನಗಳು. ಗೊಂದಲದಲ್ಲಿ ಬೀಳ್ತೀರಾ ಪ್ರೇರಿ ಈ ವಚನವನ್ನು ನೋಡಿದರೆ. ಎಷ್ಟು ಸಾರಿ ಓದಿದ್ದೀರಾ? ಮತ್ತೊಂದು ಸಾರಿ ಓದ್ತೀನಿ ಇವಾಗ. ಯಾಕೆಂದರೆ ಬೈಬಲನ್ನೇ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 45. ನಮ್ಮ ಹಿರಿಯರು ಅದನ್ನು ತಮ್ಮ ತಂದೆಗಳ ಹಿಂದೆ ಹೊಂದಿದರು. ಅವರು ಯೆಹೋಶುವನ ಹಿಂದೆ ಬಂದು ದೇವರು ಹೊರಡಿಸಿದ ಅನ್ಯ ಜನಗಳ ದೇಶವನ್ನು ಸ್ವಾಧೀನ ಮಾಡಿಕೊಂಡಾಗ ಆ ಗುಡಾರವನ್ನು ಕೂಡ ತಂದರು. ಆಗ ದಾವೀದನ ಕಾಲದವರೆಗೂ ಇಲ್ಲೇ ಇತ್ತು. ದಾವೀದನು ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೋಬನ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡನು. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸೊಲೊಮೋನನು. ದಾವೀದನು ದೇವರಿಗೆ ಬೇಡಿಕೊಂಡಿದ್ದಾನೆ, ನಾನು ನಿನಗೋಸ್ಕರ ಮಂದಿರವನ್ನು ಕಟ್ಟಬೇಕು ಅಂತ. ಸೊಲೊಮೋನನು ದೇವರಿಗೆ ಮಂದಿರವನ್ನು ಕಟ್ಟಿದ್ದಾನೆ. ದಾವೀದನು ಕೇಳ್ಕೊಂಡಿದ್ದಾನೆ ದೇವರಿಗೆ, ನಾನು ನಿನಗೋಸ್ಕರ ಮಂದಿರವನ್ನು ಕಟ್ಟಬೇಕು ತಂದೆ ಅಂತ. ನಾನು ನಿನ್ನ ಮಗನ ಮೂಲಕ ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದಗೋಸ್ಕರ ದಾವೀದನ ಮಗನಾಗಿರುವಂಥ ಸೊಲೊಮೋನನು ಕಟ್ತಾನೆ. ಪ್ರಿಯರೇ, ಸೊಲೊಮೋನನು ಕಟ್ತಾನೆ. ಯಾವುದ್ರ ಮೂಲಕ ಅಂತ ನೋಡುವಾಗ ಬಂಗಾರದ ಮೂಲಕ, ಬೆಲೆ ಬಾಳುವಂಥ ಕಲ್ಲುಗಳ ಮೂಲಕ, ಬೆಳ್ಳಿ, ತಾಮ್ರ, ಬಂಗಾರ ಎಲ್ಲ ಬೆಲೆ ಬಾಳುವಂಥ ವಸ್ತುಗಳು. ದೇವರಿಗೆ ಕಟ್ಟಿರುವಂಥ ಮಂದಿರ ಕ್ರಿಸ್ತ ಪೂರ್ವದಲ್ಲಿ
ದೇವರಿಗೋಸ್ಕರ ಕಟ್ಟಿರುವಂಥ ಮಂದಿರ. ಯಾರು ಕಟ್ಟಿದ್ದಾರೆ? ಸೊಲೊಮೋನ್ ಮಹಾರಾಜನು. ಇವಾಗ ನೋಡಿ, ಇವಾಗ ದೇವರು ಹೇಳುವಂಥ ಮಾತು ನೋಡಿ, ಆದರೂ ಪರಸ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಆದರೂ ಪರಸ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. 49ನೇ ವಚನ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಇವೆಲ್ಲವುಗಳ ನನ್ನ ಕೈ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಇವೆಲ್ಲ ನನ್ನ ಕೈ ನಿರ್ಮಿಸಿದೆ, ನನ್ನ ಕೈ ನಿರ್ಮಿಸಿದೆ. ಒಂದು ವೇಳೆ ಮನೆಯನ್ನು ಕಟ್ಟಬೇಕಂದ್ಕೊಂಡ್ರೆ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ಏನ್ರಿ, ಕ್ರಿಸ್ತ ಪೂರ್ವದಲ್ಲಿ ದಾವೀದ ದೇವರಿಗೆ ಮಂದಿರವನ್ನು ಕಟ್ಟಬೇಕು ಅಂದುಕೊಂಡಾಗ ನಾತಾನು ಎನ್ನುವಂಥ ಪ್ರವಾದಿಯ ಮೂಲಕ ಒಂದು ಪ್ರವಾದನೆಯನ್ನು ಹೇಳಿದರು. ದಾವೀದನಿಗೆ ನೀನು ಕಟ್ಟಬೇಡ, ನಿನ್ನ ಸಂತಾನದ ಮೂಲಕ ಕಟ್ಟಿಸಿಕೊಳ್ಳುವೆನಂತ ಹೇಳಿದರು. ಹೌದಲ್ವ? ದಾವೀದನಿಗೆ ನೀನು ಕಟ್ಟಬೇಡ, ನಿನ್ನ ಮಗನ ಮೂಲಕ ನಾನು ಕಟ್ಟಿಸಿಕೊಳ್ಳುವೆನು ಅಂತ ಹೇಳಿದ್ರು. ನಿನ್ನ ಮಗನ ಮೂಲಕ ನಾನು ಕಟ್ಟಿಸಿಕೊಳ್ಳುವೆನಂತ ಹೇಳಿದ ದೇವರು ಪ್ರವಾದಿಯ ಮೂಲಕ ಹೇಳಿದ್ರೆ ಹೇಳಿಲ್ವಾ? ನೋಡಿದೀವಲ್ವಾ? 2ನೇ ಸಮುವೇಲ ಗ್ರಂಥ 7ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನ ತನಕ ನಾವು ಓದಿದ್ದೀವಿ ಪ್ರಿಯ. ಮತ್ತೊಂದು ಸರ್ ಬೇಕಾದ್ರೆ ನೋಡಿ, ನಿನ್ನ ಮಗನ ಮೂಲಕ ನಾನು ಕಟ್ಟಿಸಿಕೊಳ್ಳುವೆನು ಅಂತ ಹೇಳಿದ್ದಾನೆ. ಈ ಮಾತನ್ನು ಆಧಾರ ಮಾಡಿಕೊಂಡು ದಾವೀದ ಮಹಾರಾಜನು ತನ್ನ ಮಗನಿಗೆ ಹೇಳಿ ದೇವ್ರಿಗೋಸ್ಕರ ಮಂದಿರವನ್ನು ಕಟ್ಟಿಸೋದಕ್ಕೆ ಎಲ್ಲ ವಸ್ತುಗಳನ್ನು ಕೂಡಿಸಿಡ್ತಾನೆ. ಸೊಲೊಮೋನ್ ಮಹಾರಾಜನಿಗೆ ಹೇಳಿ ತನ್ನ ಪ್ರಾಣವನ್ನು ಬಿಡ್ತಾನೆ. ತನ್ನ ತಂದೆಯಾದ ದಾವೀದನ ಮಾತನ್ನು ಕೇಳಿ ತಂದೆಯಾದ ದೇವರಿಗೆ ಒಂದು ಮಂದಿರವನ್ನು ಕಟ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೋಸ್ಕರ ಎಂಥ ಮಂದಿರವನ್ನು ಕಟ್ಟುವಿರಿ? ಇವೆಲ್ಲ ನನ್ನ ಹಸ್ತಕೃತ್ಯಗಳಲ್ವಾ? ನನ್ನ ಕೈ ನಿರ್ಮಿಸಿತಲ್ಲ ಇದು, ನನ್ನ ಕೈಗಳೇ ನಿರ್ಮಿಸಿದೆ ಇವೆಲ್ಲ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೋಸ್ಕರ ನೀವು ಎಂಥ ಮನೆಯನ್ನು ಕಟ್ಟುವಿರಿ ನೀವು ಅಂತ ಹೇಳಿದ್ರು. ಏನ್ರಿ, ಚೆನ್ನಾಗಿ ಆಲೋಚನೆ ಮಾಡಿ. ನಾತಾನು ಪ್ರವಾದಿ ಮೂಲಕ ದಾವೀದನಿಗೆ ಹೇಳಿದ್ಗೋಸ್ಕರ ತಾನೇ ದಾವೀದನು ಮನೆಯನ್ನು ಕಟ್ಟಿದ್ರು. ದಾವೀದನು ದೇವ್ರಿಗೋಸ್ಕರ ಮನೆಯನ್ನು ಕಟ್ಟೋದಕ್ಕೆಲ್ಲ ವಸ್ತುಗಳನ್ನು ಕೂಡಿಟ್ರು. ನಾತಾನು ಪ್ರವಾದಿಯ ಮೂಲಕ ದಾವೀದನು ಹೇಳಿದ್ಗೋಸ್ಕರ ತಾನೇ ದಾವೀದನು ತನ್ನ ಮಗನಾಗಿರುವಂಥ ಸೊಲೊಮೋನನಿಗೆ ಹೇಳಿದ್ರು. ಇವಾಗ ಯಾರ್ದು ತಪ್ಪು? ತಂದೆಯಾದ ದೇವರೇನು ನಿನ್ನ ಮಗನ ಮೂಲಕ ನಾನು ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ದಾನೆ. ನಿನ್ನ ಮಗನ ಮೂಲಕ ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ದಾನೆ ದಾವೀದನಿಗೆ. ದಾವೀದನ ಏನು ಮಾಡಿದ್ದಾನೆ? ತನ್ನ ಮಗನ ಮೂಲಕ ಕಟ್ಟಿಸೋದಕ್ಕೆ ಎಲ್ಲ ವಸ್ತುಗಳನ್ನು ಕೂಡಿಸಿಟ್ಟಿದ್ದಾನೆ. ಸೊಲೊಮೋನ್ ಮಹಾರಾಜನು ಮಂದಿರವನ್ನು ಕಟ್ಟಿದ್ದಾನೆ. ಮಂದಿರವನ್ನು ಕಟ್ಟಿದ ನಂತರ ದೇವರು ಹೇಳುವಂಥ ಮಾತೇನು ಗೊತ್ತಾ? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೋಸ್ಕರ ನೀವು ಎಂಥ ಮನೆಯನ್ನು ಕಟ್ಟಿವಿರಿ? ಅದೇನು ಮೊದಲೇ ದಾವೀದ ಅಂದರೆ ಪ್ರವಾದಿಯಾದ ನಾತಾನನ ಮೂಲಕ ಹೇಳಿದಾರಲ್ಲ, ಪ್ರವಾದಿಯಾದ ನಾತಾನನ ಮೂಲಕ ಹೇಳಿದ್ದಾನೆ, ಹೇಳಿಲ್ವ? ದೇವರು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ನಾತಾನನಿಗೆ, ದಾವೀದನಿಗೆ ಹೋಗಿ ಹೇಳು, ನಿನ್ನ ಮಗನ ಮೂಲಕ ಮಂದಿರವನ್ನು ಕಟ್ಟಿಸಿಕೊಳ್ಳುವಿನಂತ ಹೇಳು ಅಂತ ಹೇಳಿದ್ದಾನೆ. ಏನ್ರಿ, ತನ್ನ ಮಗನ ಮೂಲಕ ಮಂದಿರವನ್ನು ಕಟ್ಟಿಸಿಕೊಂಡ ನಂತರ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ಅಂತ ಇದ್ದಾರೆ ಇನ್ನು ದೇವರು. ಇವಾಗ ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಅಂದರೆ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ? ತಂದೆಯಾದ ದೇವರು ವಚನಗಳನ್ನು ತಪ್ಪು ಹೇಳಿದಾನ? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ಅಂತ ಹೇಳಿದ್ದಾನಲ್ಲ, ಈ ಮಾತನ್ನು ಹೇಳಿದ್ದಾನಲ್ಲ. ಮತ್ತು ಯಾಕೆ ಹೇಳಬೇಕಾಗಿತ್ತು ದಾವೀದ ಮಹಾರಾಜನಿಗೆ ನಿನ್ನ ಮಗನ ಮೂಲಕ ನಾನು ಮಂದಿರವನ್ನು ಕಟ್ಟಿಸ್ಕೊಳ್ತೀನಿ ಅಂತ? ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಸ್ಕೊಡುವಿರಿ? ನನಗೆ ತಕ್ಕ ವಿಶ್ರಾಂತಿ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾನೆ. ನನ್ನ ಮಂದಿರ ಏನು ಗೊತ್ತಾ? ನನ್ನ ಮಂದಿರವೇ ನೀವು ಅಂತ ಹೇಳಿದಾನಲ್ಲ ಹೊಸ ಒಡಂಬಡಿಕೆ. ನಿಮ್ಮ ದೇಹವೇ ನನಗೆ ಮಂದಿರ, ನಿಮ್ಮ ಹೃದಯವೇ ನನಗೆ ಮಂದಿರ. ಅನೇಕ ವಚನಗಳಿದೆಯಾ? ಮತ್ತು ಯಾಕೆ ದಾವೀದ ಮಹಾರಾಜನಿಗೆ ಆ ಮಾತು ಹೇಳಿದ್ರು? ದಾವೀದ ಮಹಾರಾಜನಿಗೆ ನಿನ್ನ ಮಗನ ಮೂಲಕ ನಾನು ಕಟ್ಟಿಸಿಕೊಳ್ಳುವಿನಂತ ಹೇಳಿದ್ರು. ದಾವೀದ ಮಹಾರಾಜನು ಈ ಮಾತು ಕೇಳಿದ ತಕ್ಷಣ ಅವ್ರೇನು ಮಾಡಿದ್ರು? ನನ್ನ ಮಗನಂದರೆ ಸೊಲೊಮೋನ ಅಂತ ಹೇಳ್ಕೊಂಡು ಅವ್ರೇನು ಮಾಡಿದ್ರು? ಸೊಲೊಮೋನನ ಮೂಲಕ ಮಂದಿರವನ್ನು ಕಟ್ಟಿಸೋದಕ್ಕೆ ಎಲ್ಲ ವಸ್ತುಗಳನ್ನು ಕೊಟ್ಟರು, ತನ್ನ ಪ್ರಾಣವನ್ನು ಮುಗಿಸ್ಕೊಂಡು ಹೋದರು. ಇವಾಗ ತಂದೆಯಾದ ದೇವರು ಎರಡು ರೀತಿಯಲ್ಲಿ ಮಾತಾಡ್ತಾರಾ? ತಂದೆಯಾದ ದೇವರು ಎರಡು ರೀತಿಯಲ್ಲಿ ಮಾತಾಡ್ತಾರಾ?
ಒಂದು ರೀತಿಯಲ್ಲಿ ನನಗೋಸ್ಕರ ಮಂದಿರವನ್ನು ಕಟ್ಟಿ ಅಂತ ಹೇಳಿ ಆನಂತರ ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿ ಕೊಡುವಿರಿ ಅಂತ ಹೇಳ್ತಾರೆ. ಬಂಗಾರದಿಂದ ಕಟ್ಟಿದ್ದಾನಲ್ಲ, ಪಾಪ ಬಂಗಾರದಿಂದ ಕಟ್ಟಿದ್ದಾನಲ್ಲ ಸೊಲೊಮೋನ್ ಮಹಾರಾಜನು. ಕಲ್ಲುಗಳಿಂದ ಏನೋ ಸಿಮೆಂಟಿಂದ ಕಟ್ಟಿಲ್ಲ ಅವರು. ಉನ್ನತವಾದ, ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ದೊಡ್ಡ ಮಂದಿರವನ್ನು ಬಂಗಾರದಿಂದ ಕಟ್ಟಿದ್ದಾನಲ್ಲ. ದೇವ್ರಿಗೆ ಸಾಕಾಗಲ್ವಾ? ಅಂದರೆ ದೇವ್ರು ತಪ್ಪು ಹೇಳಿದಾರ? ಒಂದು ಸಾರಿ ಕಟ್ಟಿ ಅಂತ ಹೇಳಿ, ನನಗೋಸ್ಕರ ಮಂದಿರವನ್ನು ಕಟ್ಟಿ ಅಂತ ಹೇಳಿ ಆನಂತರ ನೀವು ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ಅಂತ ಹೇಳ್ತಾರ? ಎರಡು ರೀತಿಯಲ್ಲಿ ಮಾತಾಡ್ತಾರ? ಅಥವಾ ದಾವೀದನು ಸೊಲೊಮೋನನ್ನು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರ? ದೇವರು ಎರಡು ರೀತಿಯಲ್ಲಿ ಮಾತಾಡ್ತಾರೇನ್ರಿ? ದೇವರು ಎರಡು ರೀತಿಯಲ್ಲಿ ಮಾತಾಡ್ತಾರ? ಇಲ್ಲ ರೀ, ದೇವರು ಎರಡು ರೀತಿಯಲ್ಲಿ ಮಾತಾಡೋದಿಲ್ಲ. ಒಂದು ವೇಳೆ ಮಾತಾಡಿದ್ರೂ ಅದರಿಂದ ಒಂದು ಅದ್ಭುತವಾದಂಥ ವಿಷಯ ಇರುತ್ತೆ. ಆದರೆ ದೇವರು ದಾವೀದ ಮಹಾರಾಜನಿಗೆ ನಿನ್ನ ಮಗನು ನನಗೋಸ್ಕರ ಒಂದು ಮಂದಿರವನ್ನು ಕಟ್ತಾನಂತ ಹೇಳಿದ ನಂತರ ಸೊಲೊಮೋನ್ ಮಹಾರಾಜನ ಕಟ್ಟಿದ್ದಾನೆ. ಕಟ್ಟಿದ ನಂತರ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ಎಂಥ ಮನೆಯನ್ನು ಕಟ್ಟಿ ಕೊಡುವಿರಿ ಅಂತ ಹೇಳ್ತಾ ಇದ್ದಾನಂತಂದರೆ ತಂದೆಯಾದ ದೇವರು ಅಲ್ಲಿ ಏನು ನಡೆದಿದೆ? ತಂದೆಯಾದ ದೇವರು ಏನಾದರೂ ಎರಡು ರೀತಿಯಲ್ಲಿ ಮಾತಾಡ್ತಾರೆ ಅಂತ ನೋಡುವಾಗ ಎರಡು ರೀತಿಯಲ್ಲಿ ಮಾತಾಡಲ್ಲ. ಅಂದರೆ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನನಗೋಸ್ಕರ ನೀವು ಎಂಥ ಮನೆಯನ್ನು ಕಟ್ಟಿ ಕೊಡುವಿರಿ ಅಂತ ಹೇಳಿದಾನಂತಂದರೆ ಪ್ರಿಯರೇ, ಅಂದರೆ ಈ ಬಂಗಾರದ ಮನೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಏನಂತಂದರೆ ಬಂಗಾರದಿಂದ ಕಟ್ಟಿರುವಂಥ ಮಂದಿರ ಇದೆ ನೋಡಿ, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ ಅಪೊಸ್ತಲ ಕೃತ್ಯಗಳಲ್ಲಿ. ಅದೇ ಮಾತು ಅರ್ಥ ಬರುತ್ತೆ ರೀ. ಮತ್ತೊಂದು ಸರಿ ಓದಿ ನೋಡಿ. ಆದರೆ ಆತನಿಗೋಸ್ಕರ ಮಂದಿರವನ್ನು ಕಟ್ಟಿಸಿದವನು ಸೊಲೊಮೋನನು, ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ವಾಸ ಮಾಡೋದಿಲ್ಲ, ಅದು ದೇವರಿಗೆ ಮಂದಿರವಲ್ಲ. ವಾಸ ಮಾಡೋದಿಲ್ಲ, ನಾನು ಇದರಲ್ಲಿ ವಾಸ ಮಾಡೋದಿಲ್ಲ. ಮತ್ತು ವಾಸ ಮಾಡೋದಿಲ್ಲ ಅಂತಂದರೆ ದಾವೀದ ಮಹಾರಾಜನಿಗೆ ಯಾಕೆ ಹೇಳಬೇಕಾಗಿತ್ತು ನಿನ್ನ ಮಗನ ಮೂಲಕ ನಾನು ಕಟ್ಟಿಸ್ಕೊಳ್ತೀನಿ ಅಂತ? ಯಾಕೆ ಹೇಳಬೇಕಾಗಿತ್ತು? ದೇವರು ಹೇಳಿದ್ದು ತಪ್ಪ ಅಥವಾ ದಾವೀದ ಮಹಾರಾಜನು ತನ್ನ ಮಗನ ಮೂಲಕ ಮಾಡಿಸಿದ್ದು ತಪ್ಪ? ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ, ನಾನು ವಾಸ ಮಾಡುವುದಿಲ್ಲ ಅಂತ ಹೇಳಿದ್ದಾನೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ಇವೆಲ್ಲವೂ ನನ್ನ ಹಸ್ತಕೃತ್ಯವಲ್ವಾ? ನನ್ನ ಕೈ ನಿರ್ಮಿಸಿದೆ ಇದು. ನನಗೆ ಮಂದಿರ ಯಾವುದು? ನನಗೆ ಮಂದಿರ ಯಾವುದು ಅಂತ ಹೇಳಿದ್ದಾನೆ ದೇವರು? ಮನುಷ್ಯರೇ, ಅಂದರೆ ನೀವೇ ನನಗೆ ಮಂದಿರ, ನಿಮ್ಮ ಹೃದಯವೇ ನನ್ನ ಮಂದಿರ. ನೀವೇ ನನ್ನ ಮಂದಿರ, ನಿಮ್ಮ ಹೃದಯವೇ ನನ್ನ ಮಂದಿರ ಅಂತ ಹೇಳಿದ್ದಾನೆ ಪ್ರಿಯರೇ. ಹಾಗಿರುವಾಗ ದಾವೀದ ಮಹಾರಾಜನಿಗೆ ಹೇಳಿದ್ದೇನು ಅಂತ ನೋಡುವಾಗ, ದಾವೀದ ಮಹಾರಾಜನು ಸೊಲೊಮೋನ್ ಮಹಾರಾಜನು ಇಬ್ಬರು ಕೂಡ ಆ ವಚನವನ್ನು ಅರ್ಥ ಮಾಡಿಕೊಂಡಿಲ್ಲ ರೀ. ಏನ್ರಿ, ದಾವೀದ ಮಹಾರಾಜನು ಸೊಲೊಮೋನ್ ಮಹಾರಾಜನು ದೇವರು ಹೇಳಿರುವಂಥ ವಚನವನ್ನು ಅರ್ಥ ಮಾಡಿಕೊಂಡಿಲ್ವಾ? ಹೌದು, ಅರ್ಥ ಮಾಡಿಕೊಂಡಿಲ್ಲ. ತೋರಿಸ್ತೀನಿ ನಿಮಗೆ ವಚನವನ್ನು. ದಾವೀದ ಮಹಾರಾಜನು ಕೂಡ ದೇವರ ವಚನವನ್ನು ಅರ್ಥ ಮಾಡಿಕೊಂಡಿಲ್ವಾ? ಸರಿ ಯೋಚನೆ ಮಾಡಿ. ಸೊಲೊಮೋನ್ ಮಹಾರಾಜನನ್ನು ಕುರಿತು ಜ್ಞಾನಿ ಅಂತ ಬರೆಯಲ್ಪಟ್ಟಿದೆ. ಅಂಥ ದೊಡ್ಡ ಜ್ಞಾನಿ ದೇವರ ವಚನವನ್ನು ಅರ್ಥ ಮಾಡಿಕೊಂಡಿಲ್ವಾ? ಅರ್ಥ ಮಾಡಿಕೊಂಡಿಲ್ಲ ಅಂತ ನಾನು ಯಾವ ರೀತಿ ಹೇಳೋದಕ್ಕಾಗತ್ತೆ? ದೇವರ ವಾಕ್ಯವನ್ನು ಪವಿತ್ರಾತ್ಮನ ಮೂಲಕ ನಾನು ಹೇಳ್ತೀನಿ ಪ್ರಿಯರೇ. ದೇವರ ವಾಕ್ಯವನ್ನು ಅಂದರೆ ಈ ವಾಕ್ಯದಲ್ಲಿರುವಂತಹ ಆಧಾರಗಳನ್ನು ತೋರಿಸಿ ಅವರು ದೇವರ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲವೆಂದು ಖಂಡಿತವಾಗಿ ನಾನು ಹೇಳ್ತೀನಿ. ಖಂಡಿತವಾಗಿ ದಾವೀದ ಮಹಾರಾಜನು ಹಾಗೂ ಸೊಲೊಮೋನ್ ಮಹಾರಾಜನು ಆ ಮಾತು ಪ್ರವಾದಿಯಾದ ನಾತಾನನ ಮೂಲಕ ನುಡಿದಿರುವಂಥ ಪ್ರವಾದನೆ ಅವರು ಅರ್ಥ ಮಾಡಿಕೊಂಡಿಲ್ಲ ರೀ. ಅರ್ಥ ಮಾಡಿಕೊಳ್ಳದೆ ಆಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂತ ನೋಡುವಾಗ ಮಂದಿರವನ್ನು ಕಟ್ಟಿದ್ದಾರೆ. ಓಕೆ, ಇರಲಿ. ಆದರೆ ದೇವರು ಹೇಳಿದನಲ್ಲ, ನಾನು ನಿನ್ನ ಸಂತಾನದ ಮೂಲಕ ಒಂದು ಮಂದಿರವನ್ನು ಕಟ್ಟಿಸಿಕೊಳ್ಳುವೆನಂತ ಹೇಳಿದನಲ್ಲ, ಆ ಮಾತು ದಾವೀದ ಮಹಾರಾಜನಿಗೂ ಅರ್ಥ ಆಗಿಲ್ಲ, ಆ ಮಾತು ಸೊಲೊಮೋನ್ ಮಹಾರಾಜನಿಗೂ ಅರ್ಥ ಆಗಿಲ್ಲ ರೀ. ಅವರಿಗೆ ಅರ್ಥ ಆಗಿಲ್ಲ ಅಂತ ಹೇಳಬೇಕಾದ್ರೆ ಒಂದು ಸರಿ ಯೋಚನೆ ಮಾಡಿ, ನಾನು ಯಾವ ರೀತಿ ಹೇಳೋದಕ್ಕೆ ಸಾಧ್ಯ? ಅವ್ರಿಗೆ ಅರ್ಥ